ವಿಚಾರಕ್ಕೂ ಹಾಗೂ ಸಂಸದರಾದ ಶ್ರೇಯಸ್ ಪಾಟೀಲ್ ಅವರಿಗೂ ಯಾವ ಸಂಬಂಧ ಇರುವುದಿಲ್ಲ. ನಮ್ಮ ವೈಯಕ್ತಿಕ ವ್ಯಾಜ್ಯ ಆಗಿದ್ದು ಆಸ್ತಿಯಲ್ಲಿ ನಮ್ಮಣ್ಣ ನನಗೆ ಪಾಲು ಕೊಡದೆ ನನ್ನನ್ನು ಹೊರಗೆ ಹಾಕಿದ್ದು ಈಗ ನ್ಯಾಯಾಲಯದಲ್ಲಿ ಈ ಪ್ರಕರಣ ನಡೆಯುತ್ತಿದೆ. ನನಗೆ ನ್ಯಾಯ ಕೊಡಿಸುವಂತೆ ಚನ್ನರಾಯಪಟ್ಟಣ ತಾಲೂಕಿನ ಚೋಳೇನಹಳ್ಳಿ ಗ್ರಾಮದ ಸತೀಶ್ ತಿಳಿಸಿದ್ದಾರೆ. ಅಣ್ಣ ಒಂದು ಪ್ರೆಸ್ ಮೀಟ್ ಮಾಡಿ ಮೇಲೆ ಒಂದು ಆಪಾದನೆ ಮಾಡಿದ್ದಾರೆ. ಅದು ಎಲ್ಲ ಸುಳ್ಳು ಆಪಾದನೆ. ನಮ್ದು ಜಮೀನು ವಿಚಾರ ಇದೆ. ಅವ್ರಿಗೂ ಈ ಶ್ರೇಯಸ್ ಪಾಟೀಲ್ ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ಸತೀಶ್ ಬಿನ್ ಲೇಟ್ ಕೆಂಪೇಗೌಡ ಆದ ನಾನು ಈ ಮೂಲಕ ಸ್ಪಷ್ಟೀಕರಣ ನೀಡುವುದೇನೆಂದರೆ, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಅಗ್ರಹಾರ ಚೋಳೇನಹಳ್ಳಿ ಗ್ರಾಮದಲ್ಲಿ ನಮ್ಮ ಪಿತ್ರಾರ್ಜಿತವಾದ ಆಸ್ತಿ ಇದ್ದು ಆಸ್ತಿ ಪಾಲು ಸಂಬಂಧ ನನಗೆ ದೊರಕಬೇಕಾದ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮೋಸವಾಗಿರುತ್ತದೆ. ಈ ವಿಚಾರದಲ್ಲಿ ನಾನು ಈಗಾಗಲೇ ನ್ಯಾಯಾಲಯದ ಮೊರೆ ಹೋಗಿದ್ದರೂ ಸಹ ಅನಾವಶ್ಯಕವಾಗಿ ನನ್ನ ಮೇಲೆ ನನ್ನ ಅಣ್ಣನಾದ ಸುರೇಶ್ ಹಾಗೂ ಇನ್ನಿತರರು ದೈಹಿಕ ಹಲ್ಲೆ ಹಾಗೂ ಮಾನಸಿಕ ಹಲ್ಲೆ ನಡೆಸುತ್ತಿದ್ದಾರೆ. ಇದು ಸಹ ಪೊಲೀಸರ ಗಮನಕ್ಕೆ ತಂದಿರುತ್ತೇನೆ ಎಂದರು. ಇದರ ಹೊರತಾಗಿಯೂ ನಿನ್ನೆ ಅಂದರೆ ಮಂಗಳವಾರ ಖಾಸಗಿ ಸುದ್ದಿವಾಹಿನಿ ಒಂದಕ್ಕೆ ನನ್ನ ಅಣ್ಣ ಸುರೇಶ್ ಸಂದರ್ಶನ ಒಂದನ್ನು ನೀಡಿ ಅದರಲ್ಲಿ ನಮ್ಮ ಕುಟುಂಬದ ವ್ಯಾಜ್ಯಕ್ಕೆ ಮಾನ್ಯ ಸಂಸದರಾದ ಶ್ರೇಯಸ್ ಪಾಟೀಲ್ ಅವರ ಹೆಸರನ್ನು ಅನಾವಶ್ಯಕವಾಗಿ ಎಳೆದು ತಂದಿದ್ದು ಇದರಲ್ಲಿ ಯಾವುದೇ ಸತ್ಯ ಇರುವುದಿಲ್ಲ ಹಾಗೂ ಸಂಸದರ ಹೆಸರನ್ನು ಹಾಳು ಮಾಡುವ ದುರುದ್ದೇಶದಿಂದ ನನ್ನ ಅಣ್ಣ ಸುರೇಶ್ ಈ ಕೃತ್ಯ ಮಾಡಿರುತ್ತಾನೆ ಎಂದು ಈ ಮೂಲಕ ಸ್ಪಷ್ಟೀಕರಣ ನೀಡುತ್ತಿದ್ದೇನೆ ಎಂದರು. ಇನ್ನು ಅಂಗವಿಕಲನಾಗಿರುವ ನನಗೆ ನ್ಯಾಯಾಲಯ ಹಾಗೂ ಪೊಲೀಸ್ ಇಲಾಖೆ ಮುಖಾಂತರ ಸೂಕ್ತ ನ್ಯಾಯ ದೊರಕುವಂತೆ ಮಾಡಿ ನನ್ನ ಪಾಲಿನ ಆಸ್ತಿಯನ್ನು ನನಗೆ ದೊರಕಿಸಿಕೊಡುವಂತೆ ಮಾಡಬೇಕೆಂದು ಕೋರಿದರು. ನನ್ನನ್ನು ರಾಜಕೀಯವಾಗಿ ಮತ್ತು ಹಣಕಾಸಿನಲ್ಲಿ ಬಲಾಢ್ಯವಾಗಿದ್ದು ರಾಜಕೀಯದ ಮೂಲಕ ನನ್ನ ಮೇಲೆ 3-4 FIR ಹಾಕಿಸಲಾಗಿದೆ. ನಾನು ಓರ್ವ ಅಂಗವಿಕಲನಾಗಿದ್ದು ನನಗೆ ನ್ಯಾಯ ಕೊಡಿಸಬೇಕೆಂದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಕರವೇ ತಾಲೂಕು ಅಧ್ಯಕ್ಷ ಅಪ್ಪಿ, ಶಶಿಧರ್, ಮಂಜುನಾಥ್, ರಘು, ಮಹೇಶ್ ಇತರರು ಉಪಸ್ಥಿತರಿದ್ದರು. ಅವ್ನು ಆಗ್ಲೂ ಮೋಸ ಮಾಡ್ಕೊಂಡೆ ಬಂದಿರೋದು. ಬರೀ ಎಲ್ಲ ಮೇಲ್ಪಂಥಿ ಎಲ್ಲ ಲೀಡರ್ಗಳೆಲ್ಲ ಲಿಂಕ್ ಮಾಡಿಕೊಂಡು ಲೋಕಲ್ ಅಲ್ಲಿ ಅವ್ರಿಗೆ JDS ರೇವಣ್ಣದಲ್ಲಿ ಇನ್ನೊಬ್ಬರಲ್ಲಿ ಅವ್ರ ಹತ್ರ ಒಳಗೆ ದುಡ್ಡಿಸ್ಕೊಂಡು ಆಗ ಪ್ರತಿ ಎಲೆಕ್ಷನ್ ಅಲ್ಲೂ ಅವರು JDS ಸಪೋರ್ಟ್ ಮಾಡ್ಕೊಂಡು ಬಂದವನಿಗೆ ಹೇಳ್ಕೊಳಕ್ ಮಾತ್ರ ಕಾಂಗ್ರೆಸ್ ಪಾರ್ಟಿಯಿಂದ 20 ವರ್ಷದಿಂದ ಇದ್ದಿದ್ದು ಅಷ್ಟೇ ಬಿಟ್ರೆ ಅವನು ಒಂದ್ಸತಿಲೂ ಓಟೇ ಹಾಕಿಲ್ಲ ಕಾಂಗ್ರೆಸ್ ಪಾರ್ಟಿಗೆ. ಇದೇ ಬೇಕಾದ್ರೆ ಉದಾಹರಣೆ ಕೊಡ್ತೀನಿ. ನಮ್ಮ